ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಸಂಘರ್ಷ ಅನ್ನೋದು ತಾರಕಕ್ಕೇಳಿದೆ. ಬಣ ಬಡಿದಾಟದ ನಡುವೆ ಇವತ್ತು ಬೀದರ್ನಲ್ಲಿ ಯತ್ನಾಳ್ ಅಂಡ್ ಟೀಮ್ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಭಿಯಾನವನ್ನೇ ಮಾಡೋದಕ್ಕೆ ಸಿದ್ಧವಾಗಿದೆ. ಎರಡು ಬಣ ರಾಜ್ಯ ಸುತ್ತಾಡಕ್ಕೆ ಕೇಸರಿಯಲ್ಲಿ ಕಚ್ಚಾಟ. ಮನೆಯೊಂದು ನಾನಾ ಬಾಗಿಲು, ಮೂರಂತೂ ಅಲ್ಲ ನಾನಾ ಬಾಗಿಲು ಆಗಿ ಹೋಗಿದೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ಮಧ್ಯೆ ಬಿಗ್ ಫೈಟ್ ನಡೆದದ್ದು ವಕ್ಫ್ ವಿಚಾರಕ್ಕೇನೆ. ವಿಜೇಂದ್ರ ಟೀಮ್ ಒಂದ್ ಕಡೆ ರಾಜ್ಯದಾದ್ಯಂತ 2 ದಿನಗಳ ಪ್ರವಾಸವನ್ನ ಮಾಡಿತ್ತು. ಈಗ ಕಲ್ಯಾಣ ಕರ್ನಾಟಕದಲ್ಲಿ ರೆಬಲ್ಸ್ ನಾಯಕರು ರಣಕಹಳೆಯನ್ನ ಮೊಳಗಿಸುತ್ತಿದ್ದಾರೆ. ಇವತ್ತು ಬೀದರ್ನಲ್ಲಿ ಯತ್ನಾಳ್ ಅಂಡ್ ಟೀಮ್ ಹೋರಾಟವನ್ನ ನಡೆಸುತ್ತಿರೋದು ದೃಶ್ಯದಲ್ಲಿ ಗಮನಿಸ್ತಿದ್ದೀರಾ. ಯತ್ನಾಳ್ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ಸ್ಥಳೀಯ ಕಾರ್ಯಕರ್ತರು ಕೂಡ ಅವ್ರಿಗೆ ಸಾಥ್ ಕೊಟ್ಟಿರೋದು. ಇದು ವಕ್ಫ್ ವಿಚಾರದಲ್ಲಿ ಮೊಳಗಿಸ್ತಾ ಇರೋ ರಣಕಹಳೆ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ವಾರ ಉತ್ತರ ಕರ್ನಾಟಕದಾದ್ಯಂತ ಹೋರಾಟವನ್ನ ಮಾಡಲಿದ್ದಾರೆ. ಇವತ್ತು ಯತ್ನಾಳ್ ಅಂಡ್ ಟೀಮ್ ಚಾಮರಾಜನಗರದವರೆಗೂ ಹೋರಾಟವನ್ನ ನಡೆಸತ್ತಂತೆ. ಈ ವಕ್ಫ್ ವಿಚಾರಕ್ಕೆ ಇವತ್ತಿನಿಂದ ಅದು ಆರಂಭವಾಗಿದೆ. ಒಂದು ವಾರ ಉತ್ತರ ಕರ್ನಾಟಕ ಭಾಗದಲ್ಲೇ ಅಂದ್ರೆ ಬೀದರು, ಕಲಬುರಗಿ, ಈ ಕೊಪ್ಪಳ, ಗದಗ, ಗುಲ್ಬರ್ಗ ಈ ಭಾಗದಲ್ಲೆಲ್ಲ, ಬೆಳಗಾವಿ ಆ ಭಾಗದಲ್ಲೆಲ್ಲ ಹೋಗ್ತಾರೆ. ಅದಾದ ನಂತರ ಬೇರೆ ಬೇರೆ ಕಡೆಗೆ ಹೋಗ್ತಾರೆ. ಇನ್ನು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಯತ್ನಾಳ್ ಅಂಡ್ ಟೀಮ್ ಭೇಟಿಯನ್ನ ಕೊಟ್ಟಿದ್ದು. ಬೀದರ್ನ ಜರಣಿ ನರಸಿಂಹಸ್ವಾಮಿ ದೇವಾಲಯಕ್ಕೆ ಭೇಟಿಯನ್ನ ನೀಡಿದ್ರು. ಮಂಗಲ್ಪೇಟೆಯಲ್ಲಿರುವ ಐತಿಹಾಸಿಕ ದೇವಸ್ಥಾನ. ಹೋರಾಟ ಆರಂಭಕ್ಕೂ ಮುನ್ನ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ವಿಜಯೇಂದ್ರ ಬೆನ್ನಲ್ಲೇ ಅಖಾಡದಲ್ಲಿ ಯತ್ನಾಳ್ ಇರೋದು. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜ್ಯದ ಜನರ ಆಸ್ತಿಯನ್ನ ಕಬಳಿಕೆ ಮಾಡ್ಕೊಳ್ಳೋದಕ್ಕೆ ನಿಂತಿರೋ ಕಾಂಗ್ರೆಸ್ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀವಿ ಅಂತ. ಇವತ್ತು ವಿಶೇಷ ಪೂಜೆಯನ್ನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಾಡಿ ಅಲ್ಲಿಂದ ಹೊರಟಿದ್ದಾರೆ. ನೀವು ನೋಡ್ಬೋದು ಯತ್ನಾಳ್ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ, ಕುಮಾರ್ ಬಂಗಾರಪ್ಪನವರು ಇದ್ದಾರೆ. ಎಲ್ಲ ಒಂದು ಟೀಮ್ ಮಾಡಿಕೊಂಡು ಜರಣಿ ನರಸಿಂಹಸ್ವಾಮಿ ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ಗೋಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ಅದಾದ ನಂತರ ಅಲ್ಲಿಂದ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತಾ ಹೋಗೋಣ. ಪ್ರತಿನಿಧಿ ರೇಣುಕಾ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೇಣುಕಾ, ಬಿಜೆಪಿ ಮನೆಯೊಂದು ನಾನಾ ಬಾಗಿಲು ಆಗಿರೋ ವಿಚಾರ ಅದು ಬಟಾ ಬಯಲಾಗಿದೆ. ಈಗ ರೆಬಲ್ಸ್ ವರ್ಸಸ್ ವಿಜಯೇಂದ್ರ ಟೀಮ್ ಅಂತಾನೆ ಹೇಳ್ಬೋದು. ವಿಜಯೇಂದ್ರ ಟೀಮ್ಗೆ ಸೆಡ್ಡು ಹೊಡೆದು ರೆಬಲ್ಸ್ ಇವತ್ತಿನಿಂದ ವಕ್ಫ್ ಹೋರಾಟವನ್ನ ಶುರು ಮಾಡಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಾ ಇದೆ? ಪವಿತ್ರ, ವಿಜೇಂದ್ರ ಅಂಡ್ ಟೀಮ್ ಈಗಾಗಲೇ ಒಂದು ಸುತ್ತಿನ ಹೋರಾಟವನ್ನು ಆರಂಭ ಮಾಡಿದೆ. ಇದೀಗ ಮತ್ತೊಂದು ಸುತ್ತಿನ ಹೋರಾಟ ಯತ್ನಾಳ್ ಅಂಡ್ ಟೀಮ್ ಕೂಡ ಆರಂಭ ಮಾಡಿದೆ. ಇಂದಿನಿಂದ ಸುಮಾರು ಡಿಸೆಂಬರ್ 25ರವರೆಗೂ ಏನು ರಾಜ್ಯದಾದ್ಯಂತ ಪ್ರವಾಸ ಮಾಡಿ ವಕ್ಫ್ ಬೋರ್ಡ್ ವಿರುದ್ಧ, ಸರ್ಕಾರದ ವಿರುದ್ಧ ಏನು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಬೀದರ್ನಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕೃತವಾದಂತಹ ಚಾಲನೆ ಕೂಡ ಸಿಕ್ಕಿದೆ. ಇನ್ನು ಈ ಒಂದು ಹೋರಾಟ ಆರಂಭಕ್ಕೂ ಮುನ್ನ ಬೀದರ್ನಲ್ಲಿರ್ತಕ್ಕಂಥ ಜರಣಿ ನರಸಿಂಹ ದೇವಸ್ಥಾನಕ್ಕೆ ವಿಜಯೇಂದ್ರ, ಯತ್ನಾಳ್ ಹಾಗೆ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಒಂದಿಷ್ಟು ಹಿಂದೂ ಸಂಘಟನಾ ಒಂದು ಸದಸ್ಯರು ಕೂಡ ಈ ಒಂದು ಸಂದರ್ಭದಲ್ಲೂ ಕೂಡ ಭಾಗಿಯಾಗಿದ್ರು. ಅವರ ಒಂದು ಹೋರಾಟಕ್ಕೂ ಮುನ್ನವೇ ಏನು ದೇವರ ಒಂದು ದರ್ಶನವನ್ನು ಕೂಡ ಪಡ್ಕೊಂಡ್ರು. ತದನಂತರ ಈ ಒಂದು ಹೋರಾಟವನ್ನು ಕೂಡ ಆರಂಭ ಮಾಡಿದ್ದಾರೆ. ಸದ್ಯ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ವಕ್ಫ್ ಬೋರ್ಡ್ ವಿರುದ್ಧ ಏನು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಹೋರಾಟದಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಒಂದು ರೆಬಲ್ ನಾಯಕರು ಕೂಡ ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಅದೇ ರೀತಿಯಾದಂತಹ ಕಳೆದ ವಾರವಷ್ಟೇ ಏನು ವಿಜಯೇಂದ್ರ ಅಂಡ್ ಟೀಮ್ ಅವರು ಕೂಡ 3 ತಂಡಗಳಾಗಿ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಒಂದು ಬೃಹತ್ತಾದ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆ ಒಂದು ಪ್ರತಿಭಟನೆಯಲ್ಲೂ ಕೂಡ ಸಾಕಷ್ಟು ಒಂದು ಸಂಸದರು, ಸಚಿವರು, ಕೇಂದ್ರ ಸಚಿವರು, ಮಾಜಿ ಸಚಿವರು, ಶಾಸಕರು ಕೂಡ ಈ
ಒಂದು ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗಿದ್ರು. ಅದಾದ ನಂತರ ಏನು ವಿಜಯೇಂದ್ರ ಅವರ ಒಂದು ಹೋರಾಟಕ್ಕೂ ಕೂಡ ಈಗ ಸೆಡ್ಡು ಹೊಡೆಯೋ ರೀತಿಯಲ್ಲಿ ಕೂಡ ಯತ್ನಾಳ್ ಅಂಡ್ ಟೀಮ್ ಕೂಡ ಒಂದು ಹೋರಾಟವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇದರ ವಿರುದ್ಧವಾಗಿ ಕೂಡ ಈ ಹಿಂದೆ ಕೂಡ ವಿಜಯೇಂದ್ರ ಅವರು ಎಲ್ಲ ಒಂದ್ ಕಡೆ ಅವರ ಹೋರಾಟಕ್ಕೆ ಅಂದ್ರೆ ರೈತರ ಪರವಾಗಿ ಯಾರೇ ಹೋರಾಟ ಮಾಡಿದ್ರು ಕೂಡ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಅದು ಸಾಮಾನ್ಯ ಕಾರ್ಯಕರ್ತನೇ ಇರ್ಲಿ, ಯಾವುದೇ ಪ್ರಜೆ ಇರ್ಲಿ, ನಾವು ಬೆಂಬಲ ಕೊಡ್ತೀವಿ ಅಂತೇಳಿ ಬಿಜೆಪಿ ನಾಯಕರು ಕೂಡ ಒಂದಿಷ್ಟು ಕಡೆ ಬ್ಯಾಟ್ ಬೀಸಿದ್ರು. ಆದ್ರೆ ಇತ್ತ ವರಸೆ ಬದಲಾಗ್ತಾ ಇದ್ದಂತೆ ಇವತ್ತಿನ ಒಂದು ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಅವ್ರಿಗೆ ಟಾಂಗ್ ಕೂಡ ನೀಡುವಂತದ್ದು. ಇದು ಅಧಿಕೃತವಾದಂತಹ ಹೋರಾಟ ಅಲ್ಲ. ಈಗಾಗಲೇ ನಾವು ಪಕ್ಷದಿಂದ 3 ತಂಡಗಳನ್ನು ರಚನೆ ಮಾಡಿಕೊಂಡು ಅಧಿಕೃತವಾಗಿ ಏನು ನಾವು ಈಗಾಗಲೇ ಹೋರಾಟವನ್ನು ಕೂಡ ಮಾಡಿದ್ದೇವೆ. ಮತ್ತೆ 2ನೇ ಸುತ್ತಿನ ಒಂದು ಹೋರಾಟವನ್ನು ಕೂಡ ಡಿಸೆಂಬರ್ ನಲ್ಲಿ ಆರಂಭ ಮಾಡ್ತೇವೆ. ಆದ್ರೆ ಇವತ್ತೇನು ಯತ್ನಾಳ್ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಪಕ್ಷದ ವತಿಯಿಂದ ಪಕ್ಷದ ಒಂದು ತಂಡ ರಚನೆ ಮಾಡಿದಂತಹ ತಂಡದಿಂದ ಇವರು ಹೋರಾಟ ಮಾಡ್ತಿಲ್ಲ ಅಂತೇಳಿ ಈಗಾಗಲೇ ಬಹಿರಂಗವಾಗಿದೆ. ಬಿಜೆಪಿಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರು ಯತ್ನಾಳ್ ಅಂಡ್ ಟೀಮ್ಗೆ ಟಾಂಗ್ ಕೊಡ್ತಾ ಇರುವಂತದ್ದು. ಇದಕ್ಕೂ ಯಾರು ಕೂಡ ಬೆಂಬಲ ಕೊಡಬಾರ್ದು ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಬಿಜೆಪಿಯಲ್ಲಿ ಇರ್ತಕ್ಕಂಥ ಸ್ವತಃ ಬಿಜೆಪಿ ನಾಯಕರೇ ಹೇಳುವಂತದ್ದು. ಇದು ಈ ಒಂದು ವಿಚಾರವನ್ನು ನೋಡ್ತಾ ಹೋದ್ರೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ ಪವಿತ್ರ, ಈ ಹೋರಾಟ ಯಾವುದಕ್ಕೆ ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೋ ಅನ್ನೋದು ಜನರಿಗೂ ಕೂಡ ಸಾಕಷ್ಟು ಗೊಂದಲ ಆಗಿದೆ. ಯಾಕೆಂತಂದ್ರೆ ತಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ತಮ್ಮ ಏನು ಮುಖಂಡರು ಇರ್ತಕ್ಕಂಥ ಅವ್ರಗಳಿಗೆ ಸಾಕಷ್ಟು ಗೊಂದಲ ಉಂಟಾಗಿದೆ. ಯಾರಿಗೆ ಬೆಂಬಲ ಕೊಡಬೇಕು, ಈಗಾಗಲೇ ವಿಜಯೇಂದ್ರ ಹೇಳಿದಂಗೆ ಅವರ ಒಂದು ಟೀಮ್ಗೆ ಯಾರು ಕೂಡ ಖುದ್ದು ಆ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರು ಇರ್ಬೋದು, ಮುಖಂಡರು ಇರ್ಬೋದು, ಯಾರು ಕೂಡ ಬೆಂಬಲ ಕೊಡ್ಲೇಬಾರ್ದು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಒಂದಿಷ್ಟು ಬಿಜೆಪಿ ಕಾರ್ಯಕರ್ತರಿಗೆ ಇರ್ಬೋದು, ಜನರಿಗೆ ಇರ್ಬೋದು, ಗೊಂದಲಗಳು ಕೂಡ ಶುರುವಾಗಿರುವಂತದ್ದು. ಯಾರಿಗೆ ಬೆಂಬಲ ಕೊಡಬೇಕು, ಇವ್ರು ಯಾರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ತಮ್ಮ ಪಕ್ಷದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಥವಾ ತಮ್ಮ ಒಂದು ರಾಜಕೀಯ ಒಂದು ವ್ಯಕ್ತಿತ್ವಕ್ಕೋಸ್ಕರ ಈ ಒಂದು ಹೋರಾಟ ಮಾಡ್ತಿದ್ದಾರ ಅನ್ನೋದು ಕೂಡ ಸಾಕಷ್ಟು ಗೊಂದಲ ಆಗಿದೆ. ಒಟ್ಟಿನಲ್ಲಿ ಈ ಒಂದು ಹೋರಾಟವನ್ನು ಕೂಡ ಈಗಾಗಲೇ ಯತ್ನಾಳ್ ಅವರು ಏನು ಹಮ್ಮಿಕೊಂಡಿದ್ದಾರೆ, ಸುಮಾರು 5 ಜಿಲ್ಲೆಗಳಲ್ಲಿ ಅಂದ್ರೆ ಈ ವಾರ ಪೂರ್ತಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ 5 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಯಾವ ರೀತಿಯಾದಂತಹ ಕಾನೂನು ಹೋರಾಟ ಮಾಡಬೇಕು, ಯಾರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ, ಯಾವೆಲ್ಲ ಪಹಣಿಯಲ್ಲಿ ತಿದ್ದುಪಡಿ ಆಗಿದೆ ಅನ್ನೋದ್ರ ವಿಚಾರವನ್ನು ಕೂಡ ಇವತ್ತಿನ ಒಂದು ಪ್ರವಾಸದ ವೇಳೆ ಮಾಹಿತಿ ಕೂಡ ಸಂಗ್ರಹಣೆ ಮಾಡಲಿದ್ದಾರೆ. ಅದ್ರ ಜೊತೆಗೇನೆ ಸರ್ಕಾರಕ್ಕೂ ಕೂಡ ಇವರು ಪ್ರಮುಖವಾಗಿ 3 ಬೇಡಿಕೆಗಳನ್ನು ಕೂಡ ಇಟ್ಟಿರುವಂತದ್ದು ಪವಿತ್ರ. ಪ್ರಮುಖವಾಗಿ ವಕ್ಫ್ ಬೋರ್ಡ್ನ ಗೆಜೆಟ್ ನೋಟಿಫಿಕೇಶನ್ ಸಂಪೂರ್ಣವಾಗಿ ರದ್ದು ಮಾಡಬೇಕು. ಅದರಂತೆ ಯಾರಿಗೆಲ್ಲ ಈಗ ನೋಟಿಸ್ ಕೊಡ್ಲಾಗಿದೆ, ಮಠಾಧೀಶರು ಇರ್ಬೋದು, ರೈತರು ಇರ್ಬೋದು, ಅವ್ರದ್ದು ಕೂಡ ಕಾಯಂ ಆಗಿ ಆ ನೋಟಿಸ್ ಅನ್ನು ಕೂಡ ವಾಪಸ್ ಪಡಿಬೇಕು. ಮತ್ತೊಂದು 3ನೇದಾಗಿ ಅನ್ವರ್ ಮನ್ಪಡಿ ಅವರು ಏನ್ ಕೊಟ್ಟಿರ್ತಕ್ಕಂಥ ವರದಿಯನ್ನು ಇದನ್ನು ಕೂಡಲೇ ಜಾರಿ ಮಾಡಬೇಕು. ಆಗ ಮಾತ್ರ ನಮ್ಮ ಹೋರಾಟ ಕೈ ಬಿಡ್ತೀವಿ ಅಂತ ಹೇಳಿ ಈಗಾಗಲೇ ಯತ್ನಾಳ್ ಅವರು ಕೂಡ ಏನು ಸರ್ಕಾರಕ್ಕೆ ಕೂಡ ಎಚ್ಚರಿಕೆ ಕೊಟ್ಟಿರುವಂತದ್ದು. ಅದೇ ರೀತಿಯಾದಂತಹ ಮುಂದುವರೆದಂತೆ ಏನು 1 ವಾರಗಳ ಕಾಲ ಆ ಒಂದು ಭಾಗದಲ್ಲಿ ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸ್ತಾರೆ. ತದನಂತರ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಕೂಡ ಈ ಒಂದು ಹೋರಾಟವನ್ನು ಮುಂದುವರಿಸ್ತಾರೆ ಪವಿತ್ರ. ಥ್ಯಾಂಕ್ ಯು ರೇಣುಕಾ ಮಾಹಿತಿಗಾಗಿ.